ಕಾನೂನು ತಜ್ಞರು ಈಗ ನೋಡಿ ಸರ್, ಈಗ ಗಮನಿಸ್ತಾ ಇದ್ದೀವಿ ಇಲ್ಲಿ IPC ಸೆಕ್ಷನ್ 377, 342, 506, 34 ಅಡಿಯಲ್ಲಿ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ. ಅನೈಸರ್ಗಿಕ ಲೈಂಗಿಕ ಸಂಭೋಗ 377, 506 ಕೊಲೆ ಬೆದರಿಕೆ, 342 ಏನಿದೆ ಅದು ಒಬ್ಬ ವ್ಯಕ್ತಿಯನ್ನು ಬಂಧಿಸಿ ಅಂದರೆ ಬಂಧನದಲ್ಲಿಟ್ಟು ಬೆದರಿಕೆಯನ್ನು ಥ್ರೆಟ್ ಮಾಡುವಂಥದ್ದು. 34 ಸಮಾನ ಉದ್ದೇಶದಲ್ಲಿ ಜೊತೆ ಸೇರಿ ಒಂದು ಅಪರಾಧ ಕೃತ್ಯವನ್ನು ಬೆಸಗುವಂಥದ್ದು. ಇದರ ಆಧಾರದಲ್ಲಿ ಅಲ್ಲಿ FIR ಅನ್ನು ದಾಖಲು ಮಾಡಲಾಗಿದೆ. ಒನ್ ವರ್ಡ್ ಆನ್ಸರ್, ಅರೆಸ್ಟ್ ಆಗ್ತಾರಾ ಸೂರಜ್ ರೇವಣ್ಣ? ಆಗ್ತಾರೆ. ಎಷ್ಟು ಚಾನ್ಸಸ್ ಇದೆ? ಅಫೆನ್ಸು 377 ಅಫೆನ್ಸ್ ಬಗ್ಗೆ ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೀನಿ ನಾನು. ಇದೇ 377 ಆರ್ಟಿಕಲ್ ಬಗ್ಗೆ 2018ರಲ್ಲಿ ಕೋರ್ಟಿಂದ ಒಂದು ಆದೇಶ ಆಯಿತು, ದೊಡ್ಡ ಗಲಾಟೆನೇ ಆಯಿತು. 2018ರಲ್ಲಿ ಭಾರತ ದೇಶದಂತ್ಯ ದೊಡ್ಡ ಗಲಾಟೆ ಆಯಿತು. ಅದನ್ನು ನೀವು ಇಂಟ್ರೊಡ್ಯೂಸ್ ಮಾಡಬಾರ್ದು, ಅದು ನಮ್ಮ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಎಲ್ಲ GTBT ಏನಿದೆ ಒಂದು ತಂಡ, ಸಲಿಂಗಗಾಮಿಗಳದ್ದು ಏನು ತಂಡಗಳಿವೆ ಅವೆಲ್ಲ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಕೂಡ ಸ್ಟ್ರೈಕ್ ಮಾಡಿದ್ರು. ಅದನ್ನು ಎಷ್ಟು ಸ್ಟ್ರೈಕ್ ಆಯಿತು ಅಂತಂದರೆ ಭಾಳಷ್ಟು ಕಡೆ ಅದರದ್ದು ಬಿಸಿ ತಗಲ್ತದು. ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ನೆಲ್ಲ ಪಕ್ಷಗಳು ಅದು ಸಪೋರ್ಟ್ ಮಾಡ್ತು. ಆಮ್ ಆದ್ಮಿ ಪಾರ್ಟಿ ಎಲ್ಲ ಕೂಡ ಅದಾಗಬಾರ್ದು, ಅವ್ರಿಗೆ ಬ್ಯಾಕಪ್ ಕೊಡಬೇಕು ಅಂತ. ಆದರೂ ಕೂಡ ಒಂದು 5 ಬೆಂಚಿನ ನ್ಯಾಯಾಧೀಶರು ಅದನ್ನು ಅನುಷ್ಠಾನಕ್ಕೆ ತಂದರು. ಅದನ್ನು ಒಂದು ತೀರ್ಪು ಕೊಟ್ಟರು. ಅದನ್ನು 2018ರಲ್ಲಿ ಇಲ್ಲಿ ಪ್ರಶ್ನೆ ಉಂಟು, ಅಲ್ಲಿ ಪನಿಷ್ಮೆಂಟ್ ಏನಿದೆ ಅಂತಂದರೆ ಈಗ ನೋಡಿ, ಈಗ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ಸೂರಜ್ ರೇವಣ್ಣ ಬ್ಲ್ಯಾಕ್ ಮೇಲ್ ಆಗ್ತಾ ಇದೆ ಅಂತೇಳಿ. ಅದಾದ ಬಳಿಕ ಇನ್ನೊಂದು ಕಂಪ್ಲೇಂಟ್ ಆಗಿರುವಂಥದ್ದು. ಇಲ್ಲಿ ಯಾವ ಕಂಪ್ಲೇಂಟ್ಗೆ ಇಂಪಾರ್ಟೆನ್ಸ್ ಜಾಸ್ತಿ? ಸರ್, ಈಗ ನಾನು ಅದನ್ನು ಬ್ಯಾಲೆನ್ಸ್ ಮಾಡ್ತೀನಿ ತಾಳಿ. ಏನಂತಂದರೆ, ಮೊದಲನೇದಾಗಿ ಸೂರಜ್ ರೇವಣ್ಣರವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ, ವ್ಯಕ್ತಿ ನನ್ನ ಹೆದರಿಸ್ತಿದ್ದಾನೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನನ್ನ ಥ್ರೆಟ್ ಮಾಡ್ತಿದ್ದಾನೆ, ನನ್ನ ಮರ್ಯಾದೆ ಕಳೀತಿದ್ದಾನೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಲಾಜ್ ಮಾಡಿದ್ರು ಅವರು. ಕಂಪ್ಲೇಂಟ್ ಒಳಗೆ ಏನಾದರೂ ಕೂಡ ಅವರು ನಾನು ಬೇರೆ ಥರದಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅವಕಾಶ ಇದೆಯಾ ಅಂತ ಏನಾದರೂ ಸೇರಿಸ್ಬಿಟ್ಟಿದ್ದರೆ ಇದು ಗ್ರೌಂಡ್ ಆಗ್ತಿರ್ಲಿಲ್ಲ. ಯಾವುದು ಬೈ ಚಾನ್ಸ್ ಏನಾದರೂ ಅವ್ರಿಗೆ ಅಸಂಪ್ಷನ್ ಮಾಡ್ಕೊಂಡಿದ್ರೆ ಇವನು ಹಿಂಗೆ ಇದೇ ಥರ ತರ್ಬೋದು, ಇದೇ ಥರ ಮಾಡ್ಬೋದು ಅಂತ ಏನಾದರೂ ತಲೆ ಒಳಗೆ ಇದ್ದಿದ್ರೆ, ನನಗೆ ಅವನು ಈ ಸೆಕ್ಷುವಲ್ ಹ್ಯಾರಸ್ಮೆಂಟೋನು ಅಥವಾ ಸಲಿಂಗಾಮದಲ್ಲೋ ಅಥವಾ ಅಸರಿಕೆ ತರ್ತಾನಂದಿದ್ರೆ ಈ ಥರ ನನ್ನ ಮೇಲೆ ಅಲಿಗೇಷನ್ ಮಾಡ್ತಾನಂತ ಎಲ್ಲೋ ಒಂದು ಕಡೆ ಒಂದು ಪದ ಸೇರಿಸಿದ್ರು ಕೂಡ ಇದು ಗ್ರೌಂಡ್ ಆಗ್ತಿರ್ಲಿಲ್ಲ. ಬಟ್ ಈ ಕಾನೂನು ಏನು ಹೇಳುತ್ತೆ ಮಾತಾಡ್ತೀನಿ, ಎಫೆಕ್ಟ್ ಆಗುತ್ತೆ ಬಿಡುತ್ತೋ ಅದು. ಅಗೇನ್ ಅಲ್ಲಿ ಕಮ್ ಟು ಸೆಕೆಂಡ್ ಸ್ಟೇಜ್. 377 ಆರ್ಟಿಕಲ್ಲು ಏನು ನೈಸರ್ಗಿಕವಲ್ಲದ್ದು ಅನೈತಿಕತೆ ಇರೋತಕ್ಕಂಥ ಏನಿದೆ ಆ ಒಂದು ಕ್ರಿಯೆ ಇದೆಯಲ್ಲ, ಈ ಕ್ರಿಯೆ ಪನಿಷಬಲ್ ಅಂಡರ್ ಅಫೆನ್ಸ್ ಇಂಡಿಯನ್ ಪೀನಲ್ ಕೋಡ್. 10 ವರ್ಷ ಜೈಲಾಗುತ್ತೆ ಪ್ಲಸ್ ಫೈನ್ ಆಗುತ್ತೆ. ಆದರೆ ಇದಕ್ಕೆ ಇದ್ರದ್ದೇ ಆಗ್ತಕ್ಕಂಥ ಸಿದ್ಧತೆಗಳಾಗಬೇಕು. ಸಡನ್ನಾಗಿ ನೀವು ಅವನು FIR ಹಾಕಿದ ತಕ್ಷಣ ತೊಗೊಂಡು ಅರೆಸ್ಟ್ ತೊಗೊಂಡೋಗ್ಬಿಟ್ಟು ಪರಪ್ಪನಗ್ರಹಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕೆ ಬರೋದಿಲ್ಲ. ಅವನು DNA ಆಗಬೇಕು. ಯಾರಿಗೆ? ಆ ವ್ಯಕ್ತಿಗೆ DNA, ಇವರು DNA, ತದನಂತರ ಮೆಡಿಕಲ್ ರಿಪೋರ್ಟ್ ಆಗಬೇಕು. ಮೆಡಿಕಲ್ ರಿಪೋರ್ಟ್ ಫಿಸಿಕಲ್ ಅಲ್ಲ ಸರ್. ಈಗ ಸುಮ್ಮನೆ ಹೇಳ್ತೀನಿ, ನಾನು ಹೇಳ್ಬಿಟ್ಟೆ ಬಾಯ್ ಬಂದು ಒಂದು ಆಶ್ಚರ್ಯ ಆಗೋದು ಏನಂತಂದರೆ, ನಿಜವಾಗ್ಲೂ ಆಶ್ಚರ್ಯ ಪಡೋದು ಏನಂದರೆ, ಇಷ್ಟು ವರ್ಷದ ಕಾನೂನಿನ ಸಂಘರ್ಷದೊಳಗೆ ಸಡನ್ನಾಗಿ ಒಂದು ಸಣ್ಣ ಲೆಟರ್ ಮೇಲೆ ಪೊಲೀಸವರು ಎಕ್ಸಿಕ್ಯೂಟ್ ಮಾಡ್ತಾರಂತ ಹೇಳೋದಿದೆಯಲ್ಲ, ದಿಸ್ ಇಸ್ ಸರ್ಪ್ರೈಸ್ ಫಾರ್ ಮೀ. ಏನು ಒಂದು ಯಾವುದೋ ಒಂದು ಲೆಟರ್ ಯಾಕೆ ಸರ್ಪ್ರೈಸ್ ಆಗ್ತಾ ಇದೆ ನಿಮಗೆ? ಸರ್ಪ್ರೈಸ್ ಯಾಕೆ ಅಂತ ಹೇಳಿದ್ರೆ, ಈಗ ಎಷ್ಟೋ ಅಪರಾಧಗಳು, ಎಷ್ಟೋ ಕ್ರಿಮಿನಲ್ ಇಂಟಿಮಿಡಿಯೇಷನ್ಸ್ಗಳು ಬೇಕಾದಷ್ಟು ಓಡ್ತಾ ಆಗ್ತಿರ್ಬೇಕಾದ್ರೆ ಓನ್ಲಿ ವೈ ಪರ್ಟಿಕ್ಯುಲರ್ಲಿ ಯು ಹ್ಯಾವ್ ಎ ಚೂಸಿ ಸೆಲೆಕ್ಟಿವ್ ಯಾಕೆ ಮಾಡ್ಕೋತಿದ್ದೀರ? ಅದನ್ನು ಸೆಲೆಕ್ಟಿವ್ ಏನಕ್ಕೆ ಸೆಲೆಕ್ಟಿವ್ ಆಗ್ತಾ ಇದೆ? ಈಗ ಇದು ನಡೆದಿದ್ದು ಯಾವಾಗಂತ ನಾನು ಇವರ ಇನ್ನೊಂದು ಕುಟುಂಬ ಸದಸ್ಯನ ಬಗ್ಗೆ ನಾನು ಮಾತಾಡ್ತಿಲ್ಲ. ಕಾನೂನು ಅದರದ್ದೇ ಆಗ್ತಕ್ಕಂಥ ತನ್ನ ಪಾತ್ರ ವಹಿಸ್ಕೊಳ್ಳುತ್ತೆ. ಇಲ್ಲಿ ಸೂರಜ್ ರೇವಣ್ಣ ನಾನು ಅಪರಾಧಿ ನಿರಪರಾಧಿ ಅಂತ ಡಿಸೈಡ್ ಮಾಡೋಕ್ಕೆ ನಮಗೆ ಯಾರಿಗೂ ಹಕ್ಕಿಲ್ಲ. ಅದು ದಿಸ್ ಇಸ್ ನಾಟ್ ಎ ಮೀಡಿಯಾ ಟ್ರಯಲ್. ನಾನು ಕೇಳೋದು ಏನಂತಂದರೆ, ಇವರು FIR ಆಗಿದೆ. ಈಗ FIR ಒಳಗೆ ಯಾವ್ಯಾವ ಅಂಶಗಳು ಹಾಕಿದ್ದಾನೆ, ಅವರು ಯಾವ ಅಂಶಗಳು ಅಲ್ಲಿ ಅಡಕವಾಗಿದೆ ಅನ್ನೋದ್ಮೇಲೆ ಡಿಸೈಡ್ ಆಗುತ್ತೆ. ಅವ್ರು ಹೇಳ್ತಾ ಒಂದು ಮಾತು ಹೇಳಿದ್ರು, ಅವರು ಎಲ್ಲೂ ಬೇರೆಯವ್ರ ಥರ ಅವರ ಬ್ರದರ್ ಥರ ಅವ್ರು ಏನು ಅಪ್ಸ್ಟ್ಯಾಂಡಿಂಗ್ ಆಗಲಿಲ್ಲ. ಸೀದಾ ಸ್ಟೇಷನ್ಗೆ ಬಂದರು, ಧೈರ್ಯವಾಗಿ ಸ್ಟೇಷನ್ಗೆ ಬಂದರು, ಕಾರಲ್ಲಿ ಕೂತ್ಕೊಂಡ್ರು, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಡಿದ್ರು ಅವರು.
ತದನಂತರ ಅವರು ಈಗ ಅಲ್ಲಿ ಸ್ಟೇಷನ್ಗೆ ಹೋದರು, ಒಂದು ಮಾತು ಹೇಳಿದ್ರು, ಜನತೆಗೆ ಒಂದು ಸಂದೇಶ ಕೊಟ್ಟರು. ಏನಂತ ಅಂತಂದರೆ, ನಾನು ಏನು ಕಾನೂನಿನ ನೆಲದ ಕಾನೂನು ಅಡಿಯಲ್ಲಿ ಏನು ನಡೀತದೆ ನಾನು ಅದನ್ನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆದರೆ ಈ ಪೊಲೀಸರು ಕೂಡ ಅದನ್ನು ಸರ್ಕಸ್ ಮಾಡಬೇಕಾಗತ್ತೆ. ಸುಮ್ಮನೆ ಬರೀ ಯಾರೋ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಮೂಗು ಖರ್ಚಿ ಕೊಡ್ತಾರೆ ತಕ್ಷಣ ಸೀದಾ ಬರೋಂಗಿಲ್ಲ ಅದನ್ನು. ಓಕೆ ಓಕೆ ಓಕೆ